ಗೋಲ್ಡನ್ ಬುಕ್ ಆಫ್ ಓಲ್ಡ್ ರೆಕಾರ್ಡ್. ಆ ಆಕ್ಟಿವಿಟಿಗೆ ಯಾರು ಸಹ ರೆಕಾರ್ಡ್ ಆಗಿರಲಿಲ್ಲ. ಇದು ಹೊಸದು. ಹೌದು. ಸೊ ಐ ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಫ್ಲೂಟ್ ಆಕ್ಚುಲಿ ತುಂಬಾ ಕಡಿಮೆ ಜನ ಬಾರಿಸ್ತಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ಎರಡು ಟೈಪ್ ಉಂಟು. ಒಂದು ಕರ್ನಾಟಿಕ್ ಮ್ಯೂಸಿಕ್ ಮತ್ತೆ ಒಂದು ಹಿಂದೂಸ್ತಾನಿ ಮ್ಯೂಸಿಕ್. ಒಂದು ಚಿಕ್ಕ ಫ್ಲೂಟ್ ಇರ್ತದೆ, ಇದಕ್ಕೆ ನಾವು ಮಿಡ್ ರೇಂಜ್ ಫ್ಲೂಟ್ ಅಂತ ಹೇಳ್ತೇವೆ. ಇದು ತುಂಬಾ ಚಿಕ್ಕದು, ಅಂದ್ರೆ ಒಂದು ಪೆನ್ ಆಗಿ ಉಂಟು. ನಮ್ಮ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ C-D-E-F-G, ಸೊ 12 ಫ್ಲೂಟ್ಸ್ ಉಂಟು ಆಕ್ಚುಲಿ. ಇದು ಹಾರ್ಮೋನಿಕ್, ಮೌತ್ ಆರ್ಗನ್ ಅಂತ ಹೇಳ್ತೇವೆ. ಗಿಟಾರ್, ಫ್ಲೂಟ್, ಸ್ಯಾಕ್ಸೋಫೋನ್, ಸಿಂಗಿಂಗ್ ಇದೆಲ್ಲ ನಾನು ಕ್ಲಾಸ್ ಮಾಡ್ತೇನೆ. ವಿಂಡ್ಸ್ ಅಂಡ್ ಕೀಸ್ ಅಂತ ಒಂದು ಬ್ಯಾಂಡ್ ಉಂಟು. ದೊಡ್ಡ ಒಂದು ವೆಡ್ಡಿಂಗ್ ಗೆ ನಾನು ಪ್ಲೇ ಮಾಡಿದ್ದು, ಅಂಬಾನಿದು ಮದುವೆ. ಅವ್ರು ನನ್ನ ಪ್ಲೇಯಿಂಗ್ ಅಲ್ಲಿ ನೋಡಿದ್ದು. ಮತ್ತೆ ಏನಂದ್ರೆ ಅವರಿಗೆ ಅಲ್ಲಿ ಅಂಬಾನಿದು ಇವೆಂಟಿಗೆ ಅವರಿಗೆ ಕಾಲ್ ಇತ್ತು. ಸೊ ಹಾಗೆ ಆ ವೆಡ್ಡಿಂಗ್ ಅಲ್ಲಿ ನಿಮ್ಗೆ ಒಂದು ಚಾನ್ಸ್ ಸಿಕ್ತು ವೆಡ್ಡಿಂಗ್. ಸೊ ಆ ಪ್ರಾಕ್ಟೀಸ್ ಸೆಷನ್ಸ್ ಇಂಡಸ್ಟ್ರಿದು ಟಾಪ್ ಆರ್ಟಿಸ್ಟ್ ಅಮಿತಾಬ್ ಬಚ್ಚನ್ ಇಲ್ಲಾದ್ರೆ ಅಂತ ಜನಗೆ ನೋಡಿದಾಗ ಆಯ್ತು. ಆ ದಿನ ನಾನು ಒಂದು 5.5 ರೌಂಡ್ ತೆಗೆದಿದ್ದು. 2 ಸಹ ನಿಮ್ಗೆ ಒಳ್ಳೆ ಗೊತ್ತಿರಬೇಕು. ಫ್ಲೂಟಿಗೆ ನೀರು ಬಿದ್ರೆ ಆ ಅಟೆಂಪ್ಟೇ ಹೋಗ್ತದೆ. ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ಮತ್ತೆ ಅದಂದ್ರೆ ನನ್ನ ರೆಕಾರ್ಡ್ ಟೈಟಲ್ ಲಾಂಗೆಸ್ಟ್ ಬ್ಯಾಕ್ ಸ್ವಿಮ್ ವೈಲ್ ಪ್ಲೇಯಿಂಗ್ ದ ಫ್ಲೂಟ್. ಸೊ ನಾನು ಆ ದಿನ ಅದು ಸ್ವಿಮ್ಮಿಂಗ್ ಡಿಸ್ಟೆನ್ಸ್ 716 ಮೀಟರ್ಸ್ ಕವರ್. ಅದೊಂದು ಮೂವಿ ಬಂದಿತ್ತು, ಲವ್ ಮಾಕ್ಟೇಲ್ 2 ಅಂತೆ. ಹೌದೌದು. ಆ ಮೂವಿಗೆ ನಾನು ಸ್ಯಾಕ್ಸೋಫೋನ್ ಮತ್ತೆ ಫ್ಲೂಟ್ ಪ್ಲೇ ಮಾಡಿದ್ದೇನೆ. ಅದು ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್. ಗೋಲ್ಡನ್ ಬುಕ್ ಆಫ್ ಓಲ್ಡ್ ರೆಕಾರ್ಡ್. ಇದರಲ್ಲಿ ಸಾಧನೆ ಮಾಡೋದ್ರಿಂದ ತುಂಬ ಕಷ್ಟ. ಸೊ ಅದರಲ್ಲಿ ಒಂದು ರೆಕಾರ್ಡ್ ತಗೊಳ್ಬೇಕಂದ್ರೆ ತುಂಬ ಶ್ರಮವಿದೆ. ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ರೆಕಾರ್ಡ್ಗಳು ನೀವು ನೋಡಿರ್ಬೋದು. ಸೊ ಅಂಥದ್ದೇ ಒಂದು ರೆಕಾರ್ಡ್ ನಮ್ಮ ಇವತ್ತು ಮಂಗಳೂರಿನ ರೂಬನ್ ಜೇಸನ್ ಮಚಾದೋ ಇವರೊಂದು ವಿಚಿತ್ರವಾದ ಒಂದು ಹೇಳ್ಬೋದು. ಯಾಕಂದ್ರೆ ಅಂಥದ್ದು ಒಂದು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ಇದು ಫಸ್ಟ್ ಟೈಮ್ ರೆಕಾರ್ಡ್ ಆಗೋದು. ಫ್ಲೂಟ್ ಬಾರಿಸೋದು ನೀವು ಕೇಳಿರ್ಬೋದು. ಸೊ ಫ್ಲೂಟ್ ಬಾರಿಸೋದು, ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿ ಫ್ಲೂಟ್ ಬಾರಿಸೋದು ಹೇಗೆ. ಸೊ ಅದರಲ್ಲಿ ಒಂದು ಅವರು ಗೋಲ್ಡನ್ ಬುಕ್ ಆಫ್ ಓಲ್ಡ್ ರೆಕಾರ್ಡ್ ಇದರಲ್ಲಿ ಅವರು ಒಂದು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ನಮಗೆ ಹೆಮ್ಮೆಯ ವಿಷಯ. ನಮ್ಮ ಮಂಗಳೂರಿನವರು ಒಂದು ಫ್ಲೂಟ್ ಬಾರಿಸಿ ಅದರ ಸ್ವಿಮ್ಮಿಂಗ್ ಮಾಡಿ ಫ್ಲೂಟ್ ಬಾರಿಸಿ ಅದರಲ್ಲಿ ರೆಕಾರ್ಡ್ ಆಗಿರೋದು ಅಂದರೆ ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಸೊ ಇವತ್ತು ಬನ್ನಿ ನಾವು ರೂಬನ್ ಅವರನ್ನು ಮೀಟ್ ಆಗುವ, ಅವ್ರ ಹತ್ರ ಮಾತಾಡುವ, ಸೊ ಅವರ ಈ ಸಾಧನೆ ಬಗ್ಗೆ ತಿಳ್ಕೊಳ್ಳೋ ಬನ್ನಿ. ಸೊ ಇವತ್ತು ಫೈನಲಿ ನಮ್ಮ ಸ್ಟುಡಿಯೋಗಿದ್ದಾರೆ ರೂಬನ್ ಜೇಸನ್ ಮಚಾದೋ. ಸೊ ಇವರು ರೀಸೆಂಟ್ ಆಗಿ ಒಂದು ಕೊಳಲು ಊದಿ, ಒಂದು 10 ನೀರಲ್ಲಿ ಸ್ವಿಮ್ ಮಾಡ್ತಾ ಕೊಳಲು ಊದಿ ಗೋಲ್ಡನ್ ರೆಕಾರ್ಡ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಇದು ಬನ್ನಿ ಅವ್ರ ಹತ್ರ ಮಾತಾಡುವ. ಸೊ ರೂಬನ್ ಅವರೇ, ನಮ್ಮ ಈ ಚಾನಲ್ಗೆ ಫಸ್ಟ್ ಆಫ್ ಆಲ್ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಗೆ ಅದು ಹೇಗೆ ಒಂದು ಐಡಿಯಾ ಬಂತು, ಅಂದ್ರೆ ಒಂದು ರೆಕಾರ್ಡ್ ಮಾಡ್ಬೇಕಂದ್ರೆ ನೀರಲ್ಲಿ ಸ್ವಿಮ್ ಮಾಡಿ ಒಂದು ರೆಕಾರ್ಡ್ ಇದು ಗೋಲ್ಡನ್ ಬುಕ್ ರೆಕಾರ್ಡಿಗೆ ಮಾಡ್ಬೋದಂತ? ಸೊ ಆ್ಯಕ್ಚುಲಿ ನಾನು ಸ್ವಿಮ್ಮಿಂಗ್ ಹೋಗ್ತಿದ್ದೆ ಕಳೆದ 3 ವರ್ಷದಿಂದ. ಸೊ ಫ್ಲೂಟ್ಸ ನಾನು ಒಂದು 10-15 ವರ್ಷದಿಂದ ನುಡಿಸ್ತಿದ್ದೇನೆ. ಸೊ ನನ್ನ ಅಪ್ಪ ಒಂದಿನ ನನಗೆ ಒಂದು ಐಡಿಯಾ ಕೊಟ್ಟರು, ನೀನು ಸ್ವಿಮ್ ಮಾಡುವಾಗ ಫ್ಲೂಟ್ ಟ್ರೈ ಮಾಡು ಅಂತ ಹೇಳಿದರು. ಅವರಿಗೆ ಜಸ್ಟ್ ಹಾಗೆ ಒಂದು ಥಾಟ್ ಬಂತು. ಸೊ ಅವ್ರು ಆ್ಯಕ್ಚುಲಿ ಅವ್ರದ್ದು ನಾಲೆಜ್ ಎಲ್ಲ ಮತ್ತು ಅವರಿಗೆ ತುಂಬ ಐಡಿಯಾಸ್ ಬರ್ತದೆ. ಅವ್ರು ತುಂಬ ಪ್ರೇಯರ್ಫುಲ್ ಪರ್ಸನ್. ಸೊ ನಿದ್ರೆ ಮಾಡುವ ಪೊಸಿಷನಲ್ಲಿ ಒಮ್ಮೆ ಮಲ್ಕೊಂಡು ನೀನು ಫ್ಲೂಟ್ ಪ್ಲೇ ಮಾಡಲಿಕ್ಕೆ ಟ್ರೈ ಮಾಡು ಅಂತ ಹೇಳಿದ್ರು ಮನೆಯಲ್ಲೇ. ಹೌದು. ಸೊ ನಾನು ಮಾಡಿದ್ದು ಬ್ಯಾಕ್ ಫ್ಲೂಟ್ ಅಲ್ಲ. ಸೊ ನಾನು ಹಾಗೆ ಟ್ರೈ ಮಾಡಿದೆ. ಸೊ ಆ ಪೊಸಿಷನಲ್ಲಿ ಪ್ಲೇ ಮಾಡ್ಲಿಕ್ಕೆ ಆಯಿತು. ಅದೇ ಮತ್ತೆ ನಾನು ನೀರಲ್ಲಿ ಟ್ರೈ ಮಾಡಿದೆ ಬ್ಯಾಕ್ ಫ್ಲೋಟ್ ಬರುವಾಗ. ಸೊ ನಾನು ಕಾಲುದು ಬಲದಲ್ಲಿ ನಾನು ಹೀಗೆ ಇದು ಮಾಡಿ ನಾನು ಟ್ರೈ ಮಾಡಿದೆ. ಸ್ವಲ್ಪ ಡಿಫಿಕಲ್ಟ್ ಆಯಿತು ಸ್ಟಾರ್ಟಿಗೆ, ಮತ್ತೆ ಅಲ್ಲಿಂದ ಅದು ಸ್ಟಾರ್ಟ್ ಆಯಿತು. ಸೊ ಹಾಗೆ ನಿಮ್ಗೆ ಅದೊಂದು ಐಡಿಯಾ ಬಂತು? ಹೌದು, ಹಾಗೆ ಐಡಿಯಾ ಬಂತು. ನೀವು ಅಂದ್ರೆ ಸ್ವಿಮ್ಮಿಂಗ್ ಮೊದ್ಲಿಂದ ಮಾಡ್ತಿದ್ರಾ? ನಾನು ಸ್ವಿಮ್ಮಿಂಗ್ ಒಂದು 3 ವರ್ಷದಿಂದ ಮಾಡ್ತಿದ್ದೇನೆ. ಮುಂಚೆ ನಾನು ಎಲೋಸಿಯಸ್ ನಾನು ಫುಲ್ ಟೈಮ್ ವರ್ಕಿಗೆ ಹೋಗ್ತಿದ್ದೆ, 9 to 5 ಟೀಚಿಂಗ್ ಮಾಡ್ತಿದ್ದೆ, ಜರ್ನಲಿಸಮ್ ಟೀಚಿಂಗ್ ಮಾಡ್ತಿದ್ದೆ. ಮತ್ತು ನನಗೆ ಮ್ಯೂಸಿಕ್ ಇಲ್ಲಿ ನನಗೆ ತುಂಬ ಕಾಲ್ಸ್ ಬಂತು. ನಾನು ತುಂಬ ಬ್ಯುಸಿ ಆದೆ. ನಂದು ಪ್ಯಾಷನ್ಗೆ ಫಾಲೋ ಮಾಡಲಿಕ್ಕಿತ್ತು. ನಾನು ಆ ಜಾಬ್ ಬಿಟ್ಟಾದ ನಂತರ ನಾನು ಸ್ವಲ್ಪ ನನಗೆ ಫ್ರೀ ಟೈಮ್ ಇತ್ತು. ಸೊ ಹಾಗೆ ನನ್ನಂದರೆ ಆಚೆ ಒಂದು ನಮ್ಮದು ಅಗಪೆ ಕಯಾಕಿಂಗ್ ಅಂತ ಸಹ ಉಂಟು ಒಂದು. ಸೊ ನನಗೆ ಸ್ವಿಮ್ಮಿಂಗಿಗೆ ಹೋಗ್ಬೇಕಂತ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಮ್ಮ ಹೋಗ್ತಿದ್ರು. ಸೊ ನೀನು ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಏನು ಮಾಡ್ತೀವಿ, ಫ್ರೀ ಟೈಮ್ ಅಲ್ಲ, ಬಾ ಅಂತ ಹೇಳಿದ್ರು. ನಾನು ಹೋದೆ. ಮತ್ತು ಅದರಲ್ಲಿ ನನಗೆ ಅಂದರೆ ಮತ್ತೆ ನಮ್ಮದು ಕಯಾಕಿಂಗಿಗೆ ಸಹ ಒಂದು ಸರ್ಟಿಫಿಕೇಟ್ ಸಹ ಬೇಕಿತ್ತು. ಸೊ 2 ಕೆಲಸ ಆಗಲಿ ಅಂತ ನಾನು ಹೀಗೆ ಸ್ವಿಮ್ಮಿಂಗ್ ಟ್ರೈ ಮಾಡಿದೆ. ನಾನು ಮುಂಚೆ ಸ್ವಿಮ್ಮಿಂಗಿಗೆ ಹೋಗಲಿಲ್ಲ. ಸೊ ಹಾಗೆ ನನಗೆ ಏನಾದರೆ ಹೊಸದ್ದು ನನಗೆ ಏನು ಸಿಕ್ಕಿದ್ರೆ ನನಗೆ ಅದರಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್. ಫ್ಲೂಟು ಮೊದಲಿಂದ ನಿಮಗೆ? ಹೌದು, ಪ್ರಾಕ್ಟೀಸ್. ಅಂದರೆ ಎಷ್ಟು ವರ್ಷ ಹಿಂದಿನಿಂದ? ಒಂದು 15 ವರ್ಷ ಆಯಿತು, 10 to 15 years.
ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ಅದೊಂದು ಇದಕ್ಕೆ ರೆಕಾರ್ಡಿಂಗ್ ಒಂದು ಟ್ರೈ ಮಾಡುವ ಅಂತ ಬಂತಲ್ಲ? ಹೌದು, ನಾವು ಅದು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ದೇವೆ. ಆ ಆಕ್ಟಿವಿಟಿಗೆ ಯಾರು ಸಹ ರೆಕಾರ್ಡ್ ಇದು ಹೊಸದು. ಹೌದು, ಸೊ ಐ ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಇನ್ಯಾರು ಮಾಡಿದ್ರೆ ಅದು ರೆಕಾರ್ಡ್ ಬ್ರೇಕ್ ಮಾಡಬೇಕು. ಅಂತ ಕ್ಯಾಟಗರಿಯಲ್ಲಿ ಯಾರು ಸಹ ಅದು ಮಾಡಿ ಇರಲಿಲ್ಲ. ಹೌದು, ಸೊ ಸರ್ಚ್ ಮಾಡಿ ಮತ್ತೆ ಅದು ನಾವು ಅದು ಟ್ರೈ ಮಾಡಿದ್ದೇವೆ. ಸೊ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಅದು ಹೊಸದ್ದು. ಸೊ ಇನ್ನು ಯಾರಿದ್ರೆ ಅದು ರೆಕಾರ್ಡ್ ಬ್ರೇಕ್ ಮಾಡುದು. ಓಕೆ ಓಕೆ. ಸೊ ಅದು ಈಗ ಆದ್ಮೇಲೆ ನೆಕ್ಸ್ಟ್ ಬೇರೆ ರೆಕಾರ್ಡ್ಸ್ ಮಾಡ್ಲಿಕ್ಕೆ ಉಂಟು. ಅದು ಇದು ಗೋಲ್ಡನ್ ಬುಕ್ ರೆಕಾರ್ಡ್ ಅಲ್ಲ? ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ಬೇರೆ ನೆಕ್ಸ್ಟ್ ನಂಗೆ ಟ್ರೈ ಮಾಡ್ಬೇಕಂತ ಉಂಟು. ಸೊ ಈಗ ಸ್ಲೋಲಿ ಪ್ರಿಪರೇಷನ್ ಅಲ್ಲಿ ಉಂಟು. ಇನ್ನೆಷ್ಟು ಇರೋದು ಗಿನ್ನಿಸ್ ರೆಕಾರ್ಡ್ ಬುಕ್ ಯಾವ್ದೆಲ್ಲ ಉಂಟು? ತುಂಬಾ ಫೇಮಸ್ ಇರೋದು, ವರ್ಲ್ಡ್ ಫೇಮಸ್ ಇರೋದು ನಿಮ್ಗೆ ಗೊತ್ತುಂಟು ಗಿನ್ನೆಸ್. ಬಟ್ ಅದು ಇಟ್ಸ್ ವೆರಿ ಕಾಸ್ಟ್ಲಿ ಅಂಡ್ ಅವ್ರದ್ದು ಅಪ್ಲಿಕೇಶನ್ ಪ್ರೊಸೀಜರ್ ಎಲ್ಲ ತುಂಬಾ ಉಂಟು. ಸೊ ಇದೇನಾಯ್ತಂದ್ರೆ ನಮ್ಮ ಎಲೋಶಿಯಸ್ ಕಾಲೇಜಲ್ಲಿ ಇದು ರೆಮೋನಾದ ಒಂದು ಪರ್ಫಾರ್ಮೆನ್ಸ್ ಸರ್ಟಿಫೈ ಮಾಡಿದ್ದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಸೊ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏನಾಯ್ತಂದ್ರೆ ನಾನು ಎಲೋಶಿಯಸ್ ಅಲ್ಲಿ ಟೀಚ್ ಮಾಡ್ತಿದ್ದೆ ಅಲ್ಲ, ಸೊ ಅದಕ್ಕೆ ಏನಾಯ್ತಂದ್ರೆ ನಂಗೆ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಯಿತು. ಸೊ ಪ್ರಿನ್ಸಿಪಲ್ ಅವರು ಪ್ರವೀಣ್ ಮಾರ್ಟಿಸ್ ಅವ್ರು ತುಂಬಾ ಸಪೋರ್ಟ್ ಮಾಡಿದರು. ಸೊ ಅವರಿಗೆಲ್ಲ ಅದು ಅಪ್ಲಿಕೇಶನ್ ಪ್ರೊಸೀಜರ್ ಎಲ್ಲ ಗೊತ್ತಿತ್ತು. ಸೊ ಅವರಿಂದ ನನಗೆ ಅದು ಇದು ಪ್ರೊಸೀಜರ್ ಸ್ವಲ್ಪ ಈಸಿ ಆಯಿತು. ಮತ್ತು ನಾನು ಅವರ ಸ್ಟಾಫ್ ಸಹ ಆಗಿದ್ದೆ. ಸೊ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಸೊ ನಾನೊಂದು 1.5-2 months ಪ್ರಾಕ್ಟೀಸ್ ಮಾಡಿದೆ. ಮತ್ತು ನಾನು ಒಂದಿನ ಹೋಗಿ ಪ್ರಿನ್ಸಿಪಲ್ಗೆ ಈ ವಿಡಿಯೋ ತೋರಿಸಿದೆ. ಸೊ ಅವರಿಗೆ ಭಾಳ ಖುಷಿ ಆಯಿತು, ಅವ್ರಿಗೆ ತುಂಬ ಸಂತೋಷ ಆಯಿತು. ಟ್ರೈ ಮಾಡೋಣ ಅಂತ ಹೇಳಿದರು. ಅವರು ಅವರ ಟೀಮಿಗೆ ಅದು ಕಳಿಸಿದ್ರು ವಿಡಿಯೋ. ಅವ್ರು ಹೇಳಿದ್ರು ಇಂಥ ಕ್ಯಾಟಗರಿ ರೆಕಾರ್ಡೇ ಆಗಲಿಲ್ಲ, ಇದು ಮಾಡೋಣ ಅಂತ ಹೇಳಿದ್ರು. ನೀವು ಇದು ಫ್ಲೂಟ್ ಅಂದರೆ ಹೇಗೆ ಕಲ್ತದ್ದು ಮೊದಲಿಂದ? ಫ್ಲೂಟ್ ನಾನೊಂದು ಏಜ್ ಆಫ್ 16 or 17. ಮನೆಯಲ್ಲಿ ಯಾರು ಇಲ್ಲ? ಮನೆಯಲ್ಲಿ ಅಂದ್ರೆ ನನ್ನ ಮನೆಯಲ್ಲಿ ಏನಂದ್ರೆ ನನ್ನ ಅಪ್ಪ ಫಸ್ಟ್, ತಂದೆ ಅವರು ಫಸ್ಟ್ ಇನ್ಸ್ಟ್ರೂಮೆಂಟ್ ತರ್ತಾರೆ. ಅವರು ನ್ಯಾಚುರಲ್ ಮ್ಯೂಸಿಷಿಯನ್, ಅವರಲ್ಲಿ ಹೀಗೆ ಟ್ರೈನಿಂಗ್ ಅಂತ ಏನು ಹೋಗ್ಲಿಲ್ಲ. ಅವರ ಟೈಮಲ್ಲಿ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಿ ಅವರಿಗೆ ಕಲಿಲಿಕ್ಕೆ ಆಯಿತು, ಅವರು ಅವಾಗ ಟೈಮ್ ಅಷ್ಟೆಲ್ಲ ಆಪರ್ಚುನಿಟೀಸ್ ಇರಲಿಲ್ಲ. ಅವರ ಆಪರ್ಚುನಿಟೀಸ್ ಅಲ್ಲಿ ಅವರು ಕಲ್ತು ಮನೆಯಲ್ಲಿ ಏನ್ ಟ್ರೈ ಮಾಡ್ತಾರೆ, ನಾನು ಅದನ್ನ ನೋಡಿ ಸ್ವಲ್ಪ ಇಮಿಟೇಟ್ ಮಾಡ್ತಿದ್ದೆ. ಸೊ ಫ್ಲೂಟ್ ಸಹ ಅವರು ಹೀಗೇನೆ ತಂದಿದ್ದು, ಹೀಗೆ ಅವ್ರು ಟ್ರೈ ಮಾಡ್ತಿದ್ರು. ನಾನು ಸಹ ಟ್ರೈ ಮಾಡಿದೆ. ಅದು ಅವ್ರು ಹೇಳಿದ್ರು ನೀನೀಗ ಕಲಿಬೇಡ, ನಿಂಗೆ ಕರೆಕ್ಟ್ ಕ್ಲಾಸಿಗೆ ಆಗ್ತಾನೆ ಅಂತೆ. ಸೊ ಇಲ್ಲಿ ಮಂಗಳೂರಲ್ಲಿ ನನಗೆ ಅವರು ಕ್ಲಾಸಿಗೆ ಹಾಕಿದ್ರು, ಹಿಂದೂಸ್ತಾನಿ ಕ್ಲಾಸಿಕಲ್ಗೆ. ಇಲ್ಲಿ ಮಂಗಳೂರಲ್ಲಿ ನಮ್ಮದು 2 ಟೀಚರ್ ಇದ್ರು ನನಗೆ ಸ್ಟಾರ್ಟಿಂಗ್ ಒಂದು ಬೇಸಿಕ್ಸ್ ಕಲಿಸ್ಲಿಕ್ಕೆ, ಮನೀಶ್ ದಾಸ್ ಮತ್ತು ರಾಮಚಂದ್ರ ಭಟ್ ಅಂತ ಒಬ್ರು ಇದ್ದರು. ಸೊ ಅವ್ರ ಹತ್ರ ನಾನು ಸ್ಟಾರ್ಟಿಂಗಲ್ಲಿ ಕಲಿತೆ. ಮತ್ತು ನಾನು ತುಂಬ ನಮ್ಮ ಸ್ಪಿರಿಚುವಲ್ ಮ್ಯೂಸಿಕ್, ಗಾಸ್ಪಲ್ ಮ್ಯೂಸಿಕ್ ಅನ್ನು ತುಂಬ ಕೇಳಿ ನಂದು ಹಿಯರಿಂಗ್ ತುಂಬ ಸ್ಟ್ರಾಂಗ್ ಉಂಟು. ಸೊ ಹಾಗೆ ಮನೇಲಿ ಸಹ ಸಪೋರ್ಟ್ ಒಳ್ಳೆ ಉಂಟು. ಅದು ಅದೇನು ಫ್ಲೂಟಿಗೆ ಹೋದ್ರೆ ಬೇರೆ ಇನ್ಸ್ಟ್ರೂಮೆಂಟ್ ಲೈಕ್ ಇಲ್ವಾ? ಅಂದ್ರೆ ಬೇರೆ ಇನ್ಸ್ಟ್ರೂಮೆಂಟ್ ಲೈಕ್ ಉಂಟು. ಫ್ಲೂಟ್ ಆಕ್ಚುಲಿ ತುಂಬಾ ಕಡಿಮೆ ಜನ ಬಾರಿಸ್ತಾರೆ. ನೀವು ಕೀಬೋರ್ಡ್ ನೋಡ್ತೀರಿ, ಎಲ್ಲರೂ ಸಹ ಕೀಬೋರ್ಡ್ ಇದ್ದಾರೆ, ರಾಶಿ ಕೀಬೋರ್ಡ್, ರಾಶಿ ಜನ ಗಿಟಾರ್ಸ್ ಇದ್ದಾರೆ. ಫ್ಲೂಟ್ ತುಂಬಾ ಯೂನಿಕ್ ಇನ್ಸ್ಟ್ರೂಮೆಂಟ್. ವಯಲಿನ್ ಸ್ವಲ್ಪ ಕಮ್ಮಿ ಅಲ್ಲ? ಹೌದು, ವಯಲಿನ್ ಸಹ ತುಂಬಾ ಕಡಿಮೆ. ಸೊ ಫ್ಲೂಟ್ ಟ್ರೈ ಮಾಡಿ ಅಂತ ಹೇಳಿದ್ರು. ಮತ್ತೆ ನಂಗೆ ಆಕ್ಚುಲಿ ನಂಗೆ ವಿಂಡ್ ಇನ್ಸ್ಟ್ರೂಮೆಂಟ್ ಅಲ್ಲ ಅದು, ನಂಗೆ ತುಂಬಾ ಕನೆಕ್ಟ್ ಆಯ್ತು. ಫ್ಲೂಟಲ್ಲಿ ನಂದು ಪ್ರೋಗ್ರೆಸ್ ನಾನು ಏನು ಇಮ್ಯಾಜಿನ್ ಮಾಡಿದೆ ಅದಕ್ಕಿಂತ ನಾನು ಮುಂದೆ ಹೋಗಿದ್ದೇನೆ. ಸೊ ಮತ್ತೆ ನನಗೆ ಅದರಲ್ಲಿ ವಿಷಯಗಳು ನನಗೆ ತುಂಬ ಬೇಗ ಅರ್ಥ ಆಯಿತು. ಸೊ ಫ್ಲೂಟಿಂದ ಮತ್ತೆ ನಾನು ಸ್ಯಾಕ್ಸೋಫೋನ್ ಕಲಿತೆ. ಸ್ಯಾಕ್ಸೋಫೋನಿಂದ ಈಗ ನಾನು ಟ್ರಂಪೆಟ್ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಸೊ ಒಮ್ಮೆ ಒಂದು ಬೇಸ್ ಒಮ್ಮೆ ಸ್ವಲ್ಪ ಸೆಟ್ ಆದರೆ, ಸೊ ನಿಮ್ಗೆ ಹೇಗಂದ್ರೆ ಒಂದು ನಿಮ್ಗೆ ಲಾರಿ ಗೊತ್ತಿದ್ರೆ ನೀವು ಬೇರೆ ಬೇರೆ ಕಾಸ್ಟ್ಲಿ ಕಾರ್ಸ್ ನೀವು ಟ್ರೈ ಮಾಡಬಹುದು. ಸೊ ಇಟ್ಸ್ ಲೈಕ್ ದಟ್. ನಿಮ್ಗೊಂದು ಬೇಸ್ ಗೊತ್ತಾದ್ರೆ ನಿಮ್ಮ ಓನ್ ಐಡಿಯಾಸ್ ಅಲ್ಲಿ ಕಲಿಬಹುದು. ಸೊ ಹಾಗೆ ಈಗ ಫ್ಲೂಟ್ ಅಲ್ಲಿ ಅಂದ್ರೆ ಫ್ಲೂಟ್ ಹೇಳಿದ್ರೆ ಆಕ್ಚುಲಿ ಒಂದೇ ಮೆಥಡ್ ಇರ್ತದೆ, ಅದರಲ್ಲಿ ವೆರೈಟಿ ಇರ್ತದಾ? ಬೇರೆ ಬೇರೆ ವೆರೈಟೀಸ್ ಇರ್ತದೆ. ಆಕ್ಚುಲಿ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ 2 ಟೈಪ್ ಉಂಟು. ಒಂದು ಕರ್ನಾಟಿಕ್ ಮ್ಯೂಸಿಕ್ ಮತ್ತೆ ಒಂದು ಹಿಂದೂಸ್ತಾನಿ ಮ್ಯೂಸಿಕ್ ಅಂತೆ. ಸೊ ಕರ್ನಾಟಿಕ್ ಮ್ಯೂಸಿಕ್ ಆಕ್ಚುಲಿ ಇಲ್ಲಿ ನಮ್ದು ಸೌತ್ ಮ್ಯೂಸಿಕ್ ಇಲ್ಲಿ ತುಂಬಾ ಫೇಮಸ್ ಉಂಟು. ನಾನು ಕಲ್ತಿದ್ದು ಆಕ್ಚುಲಿ ಹಿಂದೂಸ್ತಾನಿ ಮ್ಯೂಸಿಕ್. ಅಂದ್ರೆ ಅದರಲ್ಲಿ ನಂಗೆ ಒಂಚೂರು ಏನಂದ್ರೆ ಅದು ನಾರ್ತ್ ಮ್ಯೂಸಿಕ್, ಅದರಲ್ಲಿ ನಮ್ದು ಸಾಂಗ್ಸ್ ಇಲ್ಲಿ ಇಲ್ಲಾದ್ರೆ ಸ್ವಲ್ಪ ಮ್ಯೂಸಿಕ್ ತುಂಬಾ ಜಾಸ್ತಿ ಫೇಮಸ್ ಉಂಟಂತ ನಂಗೆ ಕಾಣಿದೆ. ಐ ಲೈಕ್ ಇಟ್ ಪರ್ಸನಲಿ. ಸೊ ನಾನು ಕರ್ನಾಟಕಕ್ಕೆ ಮುಂಚೆ ಹೋಗಿದ್ದೇನೆ, ಸಿಂಗಿಂಗ್ ಕ್ಲಾಸಿಗೆ ಹೋಗಿದ್ದೇನೆ. ಅದು ಒಳ್ಳೆ ಉಂಟು, ಮಾತ್ರ ಅದು ಸ್ವಲ್ಪ ಟೀಡಿಯಸ್ ಉಂಟು, ಅದರ ಸಿಲೆಬಸ್ ಸ್ವಲ್ಪ ಅರ್ಥ ಆಗಲಿಕ್ಕೆ. ಹಿಂದೂಸ್ತಾನಿಯಲ್ಲಿ ನನಗೆ ವಿಷಯಗಳು ತುಂಬ ಬೇಗ ಅರ್ಥ ಆಯಿತು. ಸೊ ಹೌದು. ಸೊ ಒಂದು ಚಿಕ್ಕ ಫ್ಲೂಟ್ ಇರ್ತದೆ, ಇದಕ್ಕೆ ನಾವು ಮಿಡ್ ರೇಂಜ್ ಫ್ಲೂಟ್ ಅಂತ ಹೇಳ್ತೇವೆ.
ಅದಕ್ಕೆ ಬೇರೆ ಬೇರೆ ಹೆಸರು ಇರ್ತದ ಫ್ಲೂಟ್ ಎಲ್ಲ ಸಹ? ಬಾನ್ಸುರಿ ಅಂತ ಹೇಳ್ತೇವೆ ನಾವು. ಬಾನ್ಸುರಿ ಅಂತ ಹೇಳ್ತೇವೆ. ಒಂದು ಇದರದ್ದು ಅಂದ್ರೆ ನಮ್ಮ ಕೀಬೋರ್ಡ್ದು ಮಿಡಲ್ ಆಕ್ಟೇವ್ ಇದ್ದ ಹಾಗೆ, ಮತ್ತೆ ಒಂದು ಬೇಸ್ದು ಅಂದ್ರೆ ದೊಡ್ಡದು ಫ್ಲೂಟ್ ಇರ್ತದೆ. ನಾನು ನಿಮ್ಗೆ ಇದೇ ಸೇಮ್ ಶ್ರುತಿಯಲ್ಲಿ, ಸೊ ಇದು ಡಿ ಫ್ಲೂಟ್, ಇದು ಮಿಡಲ್ ರೇಂಜ್ ಅಲ್ಲಿ. ಸೊ ಇದನ್ನೇ ನಾನೀಗ ಒಂದು ಬೇಸ್ ಫ್ಲೂಟಲ್ಲಿ ಅಂದರೆ ದೊಡ್ಡದು ಫ್ಲೂಟು, ಇದೊಂದು 30 ಇಂಚ್ ಇರ್ಬೋದು, ದೊಡ್ಡ ಉಂಟು. ಇದು ನಮ್ಮದು ಕ್ಲಾಸಿಕಲ್ ಇಲ್ಲಾದರೆ ಮೆಡಿಟೇಷನ್ ಮ್ಯೂಸಿಕ್ಗೆ ನಾವು ಯೂಸ್ ಮಾಡ್ತೇವೆ. ಫಿಲ್ಮ್ ಸಾಂಗ್ಸ್ ಎಲ್ಲ ನೋಡಿಸುವಾಗ ನಾವು ನಾರ್ಮಲಿ ಇದು ಚಿಕ್ಕದು ಫ್ಲೂಟ್ ಯೂಸ್ ಮಾಡ್ತೇವೆ. ಮತ್ತು ಅಂದರೆ ರೆಕಾರ್ಡಿಂಗ್ ಮಾಡುವಾಗ ಮೂವೀಸಿಗೆಲ್ಲ ಯು ನೀಡ್ ಟು ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್. ಸೊ ಇದು ಬೇಸ್ ಫ್ಲೂಟ್, ಇದು ನಾವು ಕ್ಲಾಸಿಕಲ್ಗೆ ಯೂಸ್ ಮಾಡ್ತೇವೆ. ಸೊ ನಾವು ಪ್ರಾಕ್ಟೀಸ್ ಮಾಡೋದು ಇದರಲ್ಲಿ. ಸೊ ಇದರದೊಂದು ಬೇರೆನೇ ಒಂದು ಲೋಕಕ್ಕೆ ತಗೊಂಡು ಹೋಗ್ತದೆ. ಇದಕ್ಕೆ ವೆರೈಟಿ ಉಂಟಲ್ಲ? ಹೌದು, ಒಂದು ಇದು ಉಂಟು, ಇದು ಬೇಸ್ ಫ್ಲೂಟ್ ಹೇಳ್ತಾರೆ. ಮತ್ತೆ ಇದು ಮಿಡ್ ಫ್ಲೂಟ್. ಇದು ಜನರಿಗೆ ತುಂಬಾ ಪ್ಲೆಸೆಂಟ್, ಇವನ್ ಹತ್ಸ ಉಂಟು. ಮತ್ತೆ ನಮ್ದೀಗ ಚಲನಚಿತ್ರ ಗೀತ ಆದ್ರೆ ಸೊ ಹೀಗೆ. ಮತ್ತೆ ಇನ್ನೊಂದು ಚಿಕ್ಕದ ಫ್ಲೂಟ್ ಉಂಟು, ಇದಕ್ಕಿಂತ ಮೇಲೆ ಶ್ರುತಿದು ಉಂಟು. ಸೊ ಇದು ತುಂಬಾ ಚಿಕ್ಕದಲ್ಲ? ಇದು ತುಂಬಾ ಚಿಕ್ಕದು, ಅಂದ್ರೆ ಒಂದು ಪೆನ್ಸಿಲ್ ಪೆನ್ ಆಗಿ ಉಂಟು. ಇದು ನಮ್ಗೆ ನಾರ್ಮಲಿ ನಾನು ಅಷ್ಟು ಜಾಸ್ತಿ ಯೂಸ್ ಮಾಡುದಿಲ್ಲ. ಮಾತ್ರ ಇದರಲ್ಲಿ ಕೆಲವುದು ರೆಕಾರ್ಡಿಂಗ್, ಕೆಲವೊಮ್ಮೆ ಇಲ್ಲಾದ್ರೆ ಕೆಲವುದು ಏನು ಹೇಳ್ತಾರೆ, ತುಂಬಾ ಹೈ ಪಿಚ್, ತುಂಬಾ ಶಾರ್ಪ್ ಉಂಟು ಇದು. ಸೊ ಇದು ನುಡಿಸ್ಲಿಕ್ಕೆ ಸಹ ತುಂಬಾ ಕಷ್ಟ, ಯಾಕಂದ್ರೆ ಬೆರಳುಗಳು ಇಷ್ಟು ಹತ್ರ ಇರಬೇಕು. ಇದು ನಮ್ದು ಹಿಲ್ ಟೈಪ್ ಆಫ್ ಮ್ಯೂಸಿಕ್, ಇಲ್ಲಾದ್ರೆ ಮೌಂಟೇನ್ ಅಲ್ಲಿ ಮೆಡಿಟೇಷನ್ ಮಾಡುವಾಗ ಸೊ ಇದು ಸಹ ಯೂಸ್ ಆಗ್ತದೆ. ಸೊ ಬೇರೆ ಬೇರೆ, ಮತ್ತೆ ಅಂದ್ರೆ ಬೇರೆ ಬೇರೆ ಶ್ರುತಿಗಳಿಗೆ ಬೇರೆ ಬೇರೆ ಇದು ಉಂಟು. ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ CDEFG, ಸೊ 12 ಫ್ಲೂಟ್ಸ್ ಉಂಟು ಆಕ್ಚುಲಿ. 12 ಟೈಪ್ ಫ್ಲೂಟ್ಸ್ ಉಂಟಲ್ಲ? ಹೌದು, ಬೇರೆ ಬೇರೆ ಶ್ರುತಿ, ಅದು ಒಂದು ಕೆಳಗೆ ಒಂದು ಮೇಲೆ ಮೇಲೆ ಹೋಗ್ತದೆ. ಸೊ ಮತ್ತೆ ಅದರಲ್ಲಿ ಸಹ ಒಂದು ಹೈಯರ್ ಆಕ್ಟೇವ್, ಒಂದು ಲೋವರ್ ಆಕ್ಟೇವ್ ಅಂತ ಉಂಟು. ನಾನು ಹೇಳಿದಾಗೆ ಬೇಸ್ ಆಕ್ಟೇವ್ ಅಂದ್ರೆ ದೊಡ್ಡದು ಬರ್ತದೆ, ಇನ್ನೊಂದು ಚಿಕ್ಕದು ಬರ್ತದೆ ಹಾಗೆ. ಮತ್ತೆ ನಾನು ಹಾಗೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೇನೆ, ಅದು ನಮ್ದು ಹಾರ್ಮೋನಿಕಾ. ಇದೆಲ್ಲ ಸಹ ಟೈಪ್ ಉಂಟು. ಮತ್ತೆ ನನ್ನ ಹತ್ರ ಈಗ ಚಿಕ್ಕದೊಂದು ಉಂಟು, ಇದು ಹಾರ್ಮೋನಿಕ್, ಮೌತ್ ಆರ್ಗನ್ ಅಂತ ಹೇಳ್ತೇವೆ. ಮೊದಲೆಲ್ಲ ಬಾರಿ ಫೇಮಸ್. ಹೌದು. ಸೊ ಇದು ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಇದರಿಂದ. ನಾನು 3 ವಯಸ್ಸು ಇರುವಾಗ ಫಸ್ಟ್ ಇದು ಸ್ಟಾರ್ಟ್ ಮಾಡಿದ್ದು.
ಹಾ, ಇದು ಕಾಣ್ತದೆ ಎಷ್ಟು ಚಿಕ್ಕದು ಮಾತ್ರ. ಹೌದು. ಇದು ಬ್ಲೂಸ್ ಹಾರ್ಮೋನಿಕ್ ಅಂತ ಹೇಳ್ತೇವೆ ನಾವು. ಇದು ವೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಉಂಟು. ಇದು ಬಾರಿಸೋದು ಸಹ ಒಂದು ಬೇರೆ ಸ್ಟೈಲ್ ಉಂಟು ಮಾತ್ರ. ಇದು ಆಕ್ಚುಲಿ ಇದೆಲ್ಲ ಓನ್ ಕಲಿಬೇಕಾಗ್ತದಲ್ಲ, ಇಂಥದೆಲ್ಲ ಕ್ಲಾಸಸ್ ಎಲ್ಲಿಲ್ಲಲ್ಲ. ಇಂಥದೆಲ್ಲ ಕ್ಲಾಸಸ್ ಇಲ್ಲ, ಮಾತ್ರ ನಾನು ಕೊಡ್ತೇನೆ. ಸೊ ನಾನು ಆ್ಯಕ್ಚುಲಿ ಐ ಆಮ್ ಅ ಸೆಲ್ಫ್ ಟಾಟ್ ಮ್ಯೂಸಿಷಿಯನ್. ಫ್ಲೂಟ್ ನಾನು ಕ್ಲಾಸಿಗೆ ಹೋಗಿದ್ದೇನೆ, ಹಾರ್ಮೋನಿಕ ನಾನು ಅದು ಕೇಳಿ ಕಲ್ತಿದ್ದು. ಮತ್ತೇನಂದರೆ ನನಗೆ ಹಿಂದೂಸ್ತಾನಿ ಮ್ಯೂಸಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ, ಅದರಿಂದ ನನಗೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕಲಿಲಿಕ್ಕೆ ತುಂಬ ನಾಲೆಜ್ ಸಿಕ್ಕಿತ್ತು. ಸೊ ನಾನು ಗಿಟಾರು, ಫ್ಲೂಟ್, ಸ್ಯಾಕ್ಸೋಫೋನ್, ಸಿಂಗಿಂಗ್ ಇದೆಲ್ಲ ನಾನು ಕ್ಲಾಸ್ ಮಾಡ್ತೇನೆ. ಕ್ಲಾಸ್ ಮಾಡ್ತೇನೆ ಮಂಗಳೂರಲ್ಲೇ ಮತ್ತೆ ಆನ್ಲೈನ್ ಸೊ ಹಾಗೆ ನಮ್ಮ ವೀಕ್ಷಕರಿಗೆ ಆದ್ರೆ ಕ್ಲಾಸ್ ಬೇಕಾದಲ್ಲಿ ಸಂಪರ್ಕಿಸಬಹುದು. ಹೌದು, ಅಂದ್ರೆ ಆಫ್ಲೈನ್ ಅಂದ್ರೆ ಇಲ್ಲಿ ನನ್ನ ಹತ್ರ ಇರೋಲ್ಲಿ 2-3 ಕಿಲೋಮೀಟರ್ ಅಲ್ಲಿ ನಾನು ಹೋಗಿ ಮಾಡ್ತೇನೆ. ದೂರದಿಂದ ಇದ್ರೆ ಅವ್ರು ಒಂದೇ ಇಲ್ಲೇ ಬರ್ಬೇಕಿಲ್ಲ, ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತೇನೆ. ಮತ್ತೆ ನನ್ನ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ, ವಿದೇಶಗಳಲ್ಲಿ ಸಹ ಇದ್ದಾರೆ, ಬೇರೆ ಸ್ಟೂಡೆಂಟ್ಸ್ ಸಹ ಇದ್ದಾರೆ. ಮತ್ತೆ ನಂದು ಒಂದು ಬ್ಯಾಂಡ್ ಸಹ ಉಂಟು, ನಂದು ವಿಂಡ್ಸ್ ಅಂಡ್ ಕೀಸ್ ಅಂತ ಒಂದು ಬ್ಯಾಂಡ್ ಉಂಟು. ಸೊ ನಾವು ಇವೆಂಟ್ಸಿಗೆ ಸಹ ನುಡಿಸ್ತೇನೆ ನಾನು. ಲಾಸ್ಟ್ ಇಯರ್ ನಾನೊಂದು ದೊಡ್ಡ ಒಂದು ವೆಡ್ಡಿಂಗಿಗೆ ನಾನು ಪ್ಲೇ ಮಾಡಿದ್ದು, ಅಂಬಾನಿದು ಮದುವೆ ಕೇಳಿದೆ. ಹೌದು, ಅದರಲ್ಲಿ ನಿಮ್ಗೆ ಫ್ಲೂಟ್ ಹೌದು. ಅದಂದ್ರೆ ನಂಗೆ ಅದು ಅಪರ್ಚುನಿಟಿ ಹೇಗೆ ಸಿಕ್ಕಿತ್ತಂದ್ರೆ, ನಾನು ಬೆಂಗಳೂರು ಗಣೇಶೋತ್ಸವಲ್ಲಿ ನಾನು ಪ್ಲೇ ಮಾಡ್ಲಿಕ್ಕೆ ಹೋಗಿದ್ದು. ಸೊ ಅಲ್ಲಿ ಒಬ್ರು ಫ್ಲೂಟ್ ಆರ್ಟಿಸ್ಟ್ ಇದ್ದಾರೆ, ಅಶ್ವಿನ್ ಶ್ರೀನಿವಾಸನ್ ಅಂತ. ಅವರಿಗೆ ಕರೆಂಟ್ಲಿ AR ರೆಹಮಾನಿಗೆ ಪ್ಲೇ ಮಾಡ್ತಾರೆ ಅವರು. ಮತ್ತೆ ಅವರು ತುಂಬಾ ಫೇಮಸ್ ಆರ್ಟಿಸ್ಟ್. ಅವ್ರು ನನ್ನ ಪ್ಲೇಯಿಂಗ್ ಅಲ್ಲಿ ನೋಡಿದ್ದು. ಮತ್ತೆ ಏನಂದ್ರೆ ಅವರಿಗೆ ಅಲ್ಲಿ ಅಂಬಾನಿದು ಇವೆಂಟಿಗೆ ಅವರಿಗೆ ಕಾಲ್ ಇತ್ತು. ಸೊ ಅವರಿಗೆ ಅವರು ಒಂದು ಗ್ರೂಪ್ ಆಫ್ ಫ್ಲೂಟಿಸ್ಗೆ ತಗೊಂಡು ಹೋಗಿದ್ದು. ಸೊ ಅವ್ರು ನಂಗೆ ಕರ್ಕೊಂಡು ಹೋದ್ರು, ಇಲ್ಲಿಂದ ಅವ್ರಿಗೆ ಒಬ್ರು ಬೇಕಿತ್ತು. ಅಂದ್ರೆ ಅವ್ರದ್ದು ಒಂದು ಇಷ್ಟು ಕಾಂಪೋಸಿಷನ್ಸ್, ಅವ್ರದ್ದೊಂದು ಲೆವೆಲ್ ಇರ್ತದೆ ಪ್ಲೇ ಮಾಡೋದು. ಇಲ್ಲಿ ನಂಗೆ ತಗೊಂಡು ಹೋದ್ರು ಅವರು. ಸೊ ಅವ್ರು ಸಹ ತುಂಬಾ ಡೌನ್ ಟು ಅರ್ತ್. ನಾನು ಅವರಿಗೆ ಪರ್ಸನಲಿ ಸಿಕ್ಲಿಲ್ಲ. ಮತ್ತೆ ಸಹ ಅವರು ಅದ ನಾನು ಹೇಳಿದೆ, ಆಕ್ಚುಲಿ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಹಂಬಲ್ ಜನ ಇದ್ದಾರೆ. ಇಂಡಸ್ಟ್ರಿ ನಾವು ಅವ್ರಿಗೆ ಪರ್ಸನಲಿ ಸಿಕ್ಕಿಲ್ಲದ್ರೆ ಸಹ ನಮ್ಗೆ ಸೋಷಿಯಲ್ ಮೀಡಿಯಲ್ಲಿ ಐಡೆಂಟಿಫೈ ಮಾಡಿ ರೆಕಗ್ನೈಸ್ ಮಾಡ್ತಾರೆ, ಅವ್ರು ಎಷ್ಟು ಹಂಬಲ್ ಇದ್ದಾರೆ. ಸೊ ಹಾಗೆ ನಂಗೆ ಅದು ಅಪರ್ಚುನಿಟಿ ಸಿಕ್ಕಿತ್ತು. ಸೊ ಹಾಗೆ ಆ ವೆಡ್ಡಿಂಗ್ ಅಲ್ಲಿ ನಿಮ್ಗೆ ಒಂದು ಚಾನ್ಸ್ ಸಿಕ್ತು. ವೆಡ್ಡಿಂಗ್ ಅಲ್ಲಿ ನಿಮ್ಗೆ ಅಂದ್ರೆ ವೆಡ್ಡಿಂಗ್ ರಿಸೆಪ್ಷನ್ಗೆ ಪ್ಲೇ ಮಾಡ್ಲಿಕ್ಕಿತ್ತು. ಸೊ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಮಗೆ ಆ ದಿನ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು 1.5 ಅವರ್ ಸಿಕ್ಕಿತ್ತು. ಮತ್ತೆ ಅದಕ್ಕಿಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಮಗೆ ಒಂದು ವಾರ ನಮಗೆ ಒಂದು ಪ್ರಾಕ್ಟೀಸ್ ಸೆಷನ್ಸ್ ಇತ್ತು. ಸೊ ಆ ಪ್ರಾಕ್ಟೀಸ್ ಸೆಷನ್ಸ್ ಇಂಡಸ್ಟ್ರಿದು ಟಾಪ್ ಆರ್ಟಿಸ್ಟ್, ಸಿತಾರ್ ಪ್ಲೇಯರ್, ತಬ್ಲಾ ಪ್ಲೇಯರ್, ಅವರಿಗೆಲ್ಲ ನಮಗೆ ಮುಖಾಮುಖಿ ನಾವು ಅವರಿಗೆ ಭೇಟಿ ಆದ್ವಿ. ಅವ್ರ ಹತ್ರ ಅದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಇದು ನಮಗೆ ಲೈಕ್ ಪರ್ಸನಲಿ ಅಮಿತಾಬ್ ಬಚ್ಚನ್ ಇಲ್ಲಾದ್ರೆ ಅಂತ ಜನಗೆ ನೋಡಿದಾಗ ಆಯ್ತು. ಮ್ಯೂಸಿಕ್ ಇದು ಟಾಪ್ ಆರ್ಟಿಸ್ಟ್ ಗೆ ನಾವು ನೋಡಿದ್ದೇವೆ. ಸೊ ಅಲ್ಲಿ ನಂಗೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು, ಅದು ಒಳ್ಳೇದಿತ್ತು ತುಂಬಾ. ಸೊ ಇಂಥ ಎಕ್ಸ್ಪೀರಿಯನ್ಸ್ ಸಿಕ್ಕುವಾಗ ನಮ್ಗೆ ಸಹ ಮೋಟಿವೇಟ್ ಆಗ್ತದೆ. ಇಷ್ಟು ಇಲ್ಲಿ ಕಲ್ತ್ರೆ ನಮ್ಮ ಈ ಸಣ್ಣ ಮಂಗಳೂರಿಂದ ಅಷ್ಟು ದೊಡ್ಡ ಒಂದು ವೆಡ್ಡಿಂಗಿಗೆ ಚಾನ್ಸ್ ಸಿಕ್ಕುದು ಹೇಳಿದ್ರೆ. ಮತ್ತೆ ಇನ್ನೊಂದುಂಟು ನನಗೆ, ಅಂದ್ರೆ ಸಣ್ಣ ಇರುವಾಗ ನಂಗೆ ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನನ್ನ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಮತ್ತೆ ಈ ರೀಸೆಂಟ್ಲಿ ಸ್ವಿಮ್ಮಿಂಗ್. ಸೊ ಕ್ರಿಕೆಟಿಗೆ ನಾನು ಹಠ ಮಾಡಿ ನನಗೆ ಕ್ರಿಕೆಟರ್ ಆಗಬೇಕಂತೆ. ಮತ್ತೆ ನನ್ನ ತಲೆಯಲ್ಲಿ ಒಂದು ಥಾಟ್ ಬಂತು, ಕ್ರಿಕೆಟಿಗಾದ್ರೆ ಗ್ರೌಂಡ್ ಬೇಕು, 11 ಜನ ಬೇಕು. ಮ್ಯೂಸಿಕ್ ಆದರೆ ಒಂದು ರೂಮಲ್ಲಿ ನಿಮಗೆ ಯೂಟ್ಯೂಬ್ ಹಾಕು, ಇಲ್ಲಾಂದ್ರೆ ಏನು ಪ್ರಾಕ್ಟೀಸ್ ಮಾಡು, ನಿನ್ನ ಪರ್ಸ್ನಲಿ ಸಹ ಒಬ್ಬರು ನಿಮಗೆ ನಾಲೆಜ್ ಇದ್ದರೆ ನೀವು ಒಳ್ಳೆ ಮಾಡಿ ಡೆವಲಪ್ ಆಗ್ಬೋದು. ಸೊ ಅದು ನನಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ಈಗ ಸಹ ಆದರೆ ನಾನು ನನ್ನ ಸ್ಟುಡಿಯೋಲಿ ತುಂಬ ಪ್ರಾಕ್ಟೀಸ್ ಮಾಡ್ತೇನೆ. ನನಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ನಾನು ಹೋಗಿ ಪ್ರಾಕ್ಟೀಸ್ ಮಾಡ್ತೇನೆ ಹಾಗೆ. ಮತ್ತು ನಮ್ಮದು ಸ್ವಿಮ್ಮಿಂಗ್ದು ಎಕ್ಸ್ಪೀರಿಯನ್ಸ್, ನಾನೊಂದು 700 ಇವತ್ತು ಅವ್ರದ್ದು ಡಾಕ್ಯುಮೆಂಟ್ ಬಂತು, ಕರೆಕ್ಟ್ ಎಕ್ಸಾಕ್ಟ್ ಮೀಟರ್ಸ್. ಆ ದಿನ ನಾನು ಒಂದು 5.5 ರೌಂಡ್ ತೆಗೆದಿದ್ದು. ಸೊ ಹೌದು, ಫ್ಲೂಟ್ ಪ್ಲೇ ಮಾಡಿದೆ, ಅದು ಸಹ ಕಾರ್ನರ್ ಅಲ್ಲಿ. ಸೊ ಅದರಲ್ಲಿ ಚಾಲೆಂಜ್ ಏನಿತ್ತಂದ್ರೆ, ನಾನು ಸ್ವಿಮ್ ಮಾಡ್ತಾ ಹೋಗುವಾಗ ನಾನು ಸೆಂಟ್ರಲ್ಲಿ ಹೋಗಬಾರ್ದು, ಇಲ್ಲಾಂದ್ರೆ ಅದು ಕಟ್ ಆಗ್ತದಲ್ಲ. ನಾನು ಅಂದರೆ ಅದರದ್ದು ಹೀಗೆ 50 ಮೀಟರ್ಸ್ 25 50 25. ಸೊ ನಾನು ಕಾರ್ನರ್ಸಲ್ಲಿ ನಾನು ಟ್ರೈ ಮಾಡಿದ್ದು ಹೋಗಲಿಕ್ಕೆ. ಸೊ ಅದೊಂದು ಲೈನಲ್ಲಿ ಹೋಗ್ಬೇಕು ನಾನಂದರೆ, ಅಲ್ಲಿ ಬೇರೆ ಏನು ಮಾರ್ಕರ್ಸ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಒಂದು ಮರ ಕಾಣ್ತದೆ, ಆ ಮರನ ನೋಡಿ ಹೋದೆ. ಈಚೆ ಟರ್ನ್ ಆಗುವಾಗ ಇನ್ನೇನು ಎಡ್ಜ್ ಕಾಣ್ತದೆ. ಸೊ ಅದೆಲ್ಲ ನೋಡಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅದು ಪ್ರಾಕ್ಟೀಸ್ ಮಾಡ್ತಾ ನಂಗೆ ಅಲ್ಲ, ಅದು ಮಾಡುವಾಗ ಈಗ ಅಷ್ಟು ಮಾಡುವಾಗ ಒಂದು ಸ್ವಿಮ್ಮಿಂಗ್ ಮಾಡುವಾಗ ಸ್ವಲ್ಪ ಸ್ಟೆಮಿನಾ ಜಾಸ್ತಿ ಬೇಕು, ಬ್ರೀದಿಂಗ್ ಮಾಡಬೇಕು. ಸೊ ಅದು ಹೇಗೆ ಬ್ಯಾಲೆನ್ಸ್ ಐತೆ ಎರಡು?
ನಾನಂದರೆ ಬ್ಯಾಕ್ ಸ್ವಿಮ್ಮಿಂಗಲ್ಲಿ ನಾನು ಕಾನ್ಫಿಡೆಂಟ್ ಇದ್ದೇನೆ. ಸೊ ಇದು ಏನಂದರೆ ಎರಡು ಸಹ ನಿಮಗೆ ಒಳ್ಳೆ ಗೊತ್ತಿರಬೇಕು. ಹಾಗೆ ನನಗೆ ಅದು ಟ್ರೈ ಮಾಡಲಿಕ್ಕೆ ಸುಲಭ ಆಯಿತು. ಮತ್ತು ಇನಿಷಿಯಲಿ ಕಷ್ಟ ಆಯಿತು ನನಗೆ, ಅಂದರೆ ಹೋಗುವಾಗ ಅದು ನೀರು ತಾಗ್ತದೆ. ನೀರು ತಾಗಿದ ನಂತರ ಅದು ಇನಿಷಿಯಲಿ ನಾನು ಪ್ಲಾನ್ ಮಾಡಿದ್ದು ಆ್ಯಕ್ಚುಲಿ 150 ಇಲ್ಲಾಂದರೆ 300. ಮತ್ತು ನನಗೆ ಕೆಲವರು ಸ್ವಿಮ್ಮರ್ಸ್ ಹೇಳಿದರು 150 ತುಂಬ ಕಡಿಮೆ ಆಗ್ತದೆ, ಅಂದರೆ 150 ಹೇಳುವಾಗ ತುಂಬ ಕಡಿಮೆ ಅದು ಕೇಳಿಗೆ ಬರ್ತದೆ. ಸೊ ಮತ್ತು ನಾನು ಆ ದಿನ ಆ್ಯಕ್ಚುಲಿ 700 ಎಷ್ಟು ಜಾಸ್ತಿ ಮಾಡಿದೆ. ನಾನು ಪ್ಲಾನ್ ಮಾಡಿ ಇರಲಿಲ್ಲ, ಅದು ದೇವರಷ್ಟು ನನಗೆ ಅಷ್ಟು. ಅದೀಗ ನೀವು ಸ್ವಿಮ್ ಮಾಡೋ ಫ್ಲೂಟಿಗೆ ನೀರು ಬಿದ್ದರೆ ಆ ಅಟೆಂಪ್ಟೇ ಹೋಗ್ತದೆ. ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಸೊ ಥ್ರೂ ಔಟ್ ನಾನು ಹೋಗುವಾಗ ನಾನು ನೀರು ನನ್ನ ಫ್ಲೂಟಿಗೆ ತಾಗದಾಗೆ ನಾನು ನೋಡಿದ್ದೇನೆ ಆ್ಯಕ್ಚುಲಿ. ಅಂದರೆ ಒಂದು ಹೆಡ್ ಸ್ವಲ್ಪ ಮೇಲೆ ಮಾಡಿ ಮತ್ತು ಒಂದು ಆ್ಯಂಗಲಲ್ಲಿ ಫ್ಲೂಟ್ ನೋಡಿ. ಅದು ಸಹ ನಾನೀಗ ಇಂಥ ಫ್ಲೂಟ್ ಇಟ್ಕೊಳ್ಳಿದ್ರೆ ಕಷ್ಟ ಆಗ್ತದೆ. ಅದಕ್ಕೆ ಚಿಕ್ಕ ಫ್ಲೂಟಲ್ಲಿ ಟ್ರೈ ಮಾಡಿದೆ. ಈಗ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ದೊಡ್ಡ ಫ್ಲೂಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಏನು ಮಾಡಬೇಕು. ಸೊ ಚಿಕ್ಕ ಫ್ಲೂಟಲ್ಲಿ ನಮ್ಮದು ನೋಟ್ಸ್ ಸಹ ಕೇಳ್ತದೆ ನಮಗೆ. ಸೊ ಹಾಗೆ ನಾನು ಟ್ರೈ ಮಾಡಿದೆ. ಮತ್ತು ಏನಂದರೆ ಅದು ಹೋಗುವಾಗ ಸಹ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೆ ಅದಕ್ಕೆ. ಅದಂದರೆ ಒಂದು 2 months ಪ್ರಾಕ್ಟೀಸ್ ಇತ್ತು. ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ಸಪೋರ್ಟ್ ಸಿಕ್ಕಿತ್ತು ಅವ್ರದ್ದು, ಎಲೋಶಿಯಸ್ ಸ್ವಿಮ್ಮಿಂಗ್ ಪೂಲ್ ಮತ್ತು ನಮ್ಮದು ಪ್ರಿನ್ಸಿಪಲ್ ಎಲ್ಲ. ಸೊ ಆ ದಿನ ಆ್ಯಕ್ಚುಲಿ ನನಗೆ ಲಾಸ್ಟ್ ರೌಂಡ್ಗೆ ಸಾಕಾಯಿತು, ಅದಕ್ಕೆ ನಾನು ಮತ್ತೆ ನಿಲ್ಲಿಸಿದೆ. ಇಲ್ಲ ಅದೇ ನಾನು ಹಠ ಮಾಡಿ ಎಷ್ಟಾಗ್ತದೆ ಅಷ್ಟು ಹೋಗ್ತೇನೆ ಅಂತಿದ್ದೆ. ಮತ್ತಂದರೆ ಇದು ನೀವು ಹೇಳಿದ್ರಲ್ಲ ಸಾಕಾಗೋದಿಲ್ಲ, ನನಗೆ ದಮ್ ಕಟ್ಟಿತ್ತು ಲಾಸ್ಟ್ ಬರುವಾಗ. ಅಂದರೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಇಷ್ಟು. ಮತ್ತು ಅದಂದರೆ ನನ್ನ ರೆಕಾರ್ಡ್ ಟೈಟಲ್ ಲಾಂಗೆಸ್ಟ್ ಬ್ಯಾಕ್ ಸ್ವಿಮ್ ವೈಲ್ ಪ್ಲೇಯಿಂಗ್ ದ ಫ್ಲೂಟ್. ಸೊ ಲಾಂಗೆಸ್ಟ್ ಹೇಳ್ಬೇಕು, ಲಾಂಗೆಸ್ಟ್ ಇರಬೇಕಲ್ಲ, ಅದಕ್ಕೆ ನನಗೆ ಎಷ್ಟಾಗ್ತದೆ ನಾನು ಅಷ್ಟು ಮಾಡೋಣಂತೆ ನಾನು ಹಠದಲ್ಲಿ ಹೋದೆ. ಅದೀಗ ಮಾಡುವಾಗ ನೀವು ಯಾವುದು ಪ್ಲೇ ಮಾಡಿದ್ದು? ನಾನು ನಮ್ಮದು ಕ್ರಿಶ್ಚಿಯನ್ ಹಿಮ್ಸನ್ನು ಪ್ಲೇ ಮಾಡಿದ್ದೆ, ಯಾಕಂದರೆ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್. ಸೊ ಹಾಗೆ ನನಗೆ ತುಂಬ ಹೆಲ್ಪ್ ಆಯಿತು. ದೇವರು ತುಂಬ ಇದು ಕೊಟ್ಟರು. ಬೇರೆ ಕಡೆ ನಾನು ಯಾವಾಗ ಸಹ ಫಿಲ್ಮ್ ಮ್ಯೂಸಿಕ್ ನುಡಿಸ್ತೇನೆ, ಆ ದಿನ ನಾನು ಅದೊಂದು ಪ್ಲೇ ಮಾಡ್ಬೋದು ಈಗ? ಮಾಡ್ತೇನೆ. ಸೊ ಇದು ಆ್ಯಸ್ ದ ಡಿಯರ್ ಅಂತ ಒಂದು ಹೇಳು. ಇದು ಆ ದಿವಸ ಪ್ಲೇ ಮಾಡಿದ್ದೆ. ಹೌದು, ನಾನು ಇಂಥದ್ದು 5 ಪ್ಲೇ ಮಾಡಿದೆ. ಮತ್ತೆ ಅಂದರೆ ಲಾಸ್ಟಿಗೆ ನಾನು ಹೋಗ್ತಾ ಇದ್ದೆ, ನನ್ನ ಮೈಂಡ್ ಬ್ಲ್ಯಾಂಕ್ ಆಯಿತು, ಯಾವುದು ನುಡಿಸೋದು ಏನಂದರೆ. ಸಡನ್ ಒಂದು ಫಿಲ್ಮ್ ಗೀತೆ ಸಹ ನುಡಿಸ್ಲಿಕ್ಕೆ ಅಲ್ಲ. ಮತ್ತು ನಾನು ಸ್ವಲ್ಪ ಕ್ಲಾಸಿಕಲ್ ಏನು ತಲೆಗೆ ಬಂತದ್ದು ನುಡಿಸಿದೆ. ಸೊ ಅದಂದರೆ ಆ ಮೈಂಡ್ ನಿಮ್ಮದು ಅಲ್ಲೇ ಇರ್ತದೆ. ಮತ್ತು ನನಗೆ ಅಂದರೆ ನಾನು ಕಾನ್ಫಿಡೆಂಟ್ ಇದ್ದೆ. ನಾನು ಸ್ವಿಮ್ ಮಾಡುವಾಗ ನನಗೆ ಬೇರೆ ಏನು ಕೇಳ್ತಿರ್ಲಿಲ್ಲ. ಸ್ವಿಮ್ ಮಾಡುವಾಗ ನೀರು ನಮ್ಮ ಇದು ಕಿವಿಗೆ ಕವರ್ ಆಗಿರ್ತದೆ. ಸೊ ನಂದು ಫ್ಲೂಟ್ ಮತ್ತು ನಾನು ಅಷ್ಟೇ, ನಾನು ಒಂದು ಬೇರೆ ಲೋಕಲ್ ಇದ್ದಾಗ ಆಯ್ತು ನನಗೆ ಹಾಗೆ. ಅದೀಗ ಬೆಳಿಗ್ಗೆ ಇತ್ತು? ಅದು ಬೆಳಿಗ್ಗೆ ಇತ್ತು, ಹೌದು. ನಾನು ಅದೊಂದು 10ಗೆ ಸ್ಟಾರ್ಟ್ ಮಾಡಿದೆ. 25 ನಿಮಿಷ ನಾನು ಸ್ವಿಮ್ ಮಾಡಿದೆ. 25 ನಿಮಿಷ. ಸೊ ನಾನು ಆ ದಿನ ಅದು ಸ್ವಿಮ್ಮಿಂಗ್ ಡಿಸ್ಟೆನ್ಸ್ 716 meters ಕವರ್ ಮಾಡಿ. ಟೋಟಲ್ ಕೌಂಟ್? ಟೋಟಲ್, ಹೌದು. ಅವರಂದ್ರೆ ಅದು ವಿಡಿಯೋ ತೆಗೆದಿದ್ದು ಅವ್ರು ಹೇಳಿದ್ರು ಇಟ್ ಈಸ್ ಬಿಟ್ವೀನ್ 700 to 800 ಅಂತ. ಮತ್ತೆ ಅವರು ಹೋಗಿ ಅದಂದ್ರೆ ಈಚ್ ಕಾರ್ನರ್ ಕರೆಕ್ಟ್ ನಂಗೆ, ನಾನು ಕಾರ್ನರ್ ಗೋಡೆಗೆ ತಾಗಿ ಬಂದ್ರೆ ನಂಗೆ ಅಲ್ಲಿ ಅದು ರಾಡ್ ಎಲ್ಲ ತಾಗ್ಬೋದು. ಸೊ ನಾನು ಡಿಸ್ಟೆನ್ಸ್ ಮೇಂಟೈನ್. ಅಲ್ಲ, ಒಂದು ವೇಳೆ ಅದು ಕಾರ್ನರ್ ಟಚ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಮಾತ್ರ ಎಲ್ಲಿ ಆದ್ರೆ ಗೋಡೆಗೆ ತಾಗಿ ನನ್ನ ಫ್ಲೂಟ್ ನೀರಲ್ಲಿ ಬಿದ್ದರೆ, ಸೊ ನಾನು ಗೋಡೆಗೆ ತಾಗಿ ಹೋಗ್ಲಿಕ್ಕೆ ಸಹ ಅಲ್ಲ. ಸೊ ಐ ಹ್ಯಾಡ್ ಟು ಬಿ ವೆರಿ ಕೇರ್ಫುಲ್. ಸೊ ಅವರು ಮತ್ತೆ ಅದು ಫುಟೇಜ್ ಚೆಕ್ ಮಾಡಿ ಅವರು ಕರೆಕ್ಟ್ ಸರ್ಟಿಫೈ ಮಾಡಿದರು. 716 meters ಅಂತ. ನೀವು ಅಂದ್ರೆ ಇದರಲ್ಲಿ ಫ್ಲೂಟಲ್ಲಿ ಒಂದು ಎದುರು ಹೋಗಿದ್ದೀರಾ? ಹಾಗೆ ನಮ್ಮ ಯಾರ್ಯಾದ್ರು ಕಲಿಯೋದಾದ್ರೆ ನೀವು ಟ್ರೈನ್ ಮಾಡ್ತೀರಿ? ಹಾಗೆ ಟ್ರೈನ್ ಮಾಡ್ತೀವಿ. ಸೊ ಹಾಗೆ ನಮ್ಮ ವೀಕ್ಷಕರಿಗೆ ಅಂತಾದ್ರೂ ಒಂದು ಮೆಸೇಜ್ ಅಂತ ಕೊಡೋದಾದ್ರೆ? ಓಕೆ, ಮೆಸೇಜ್ ಅಂದರೆ ಈಗ ನಾವು ಯಂಗ್ಸ್ಟರ್ಸ್ ಇರ್ತೇವೆ, ಯಾಕೆಂದರೆ ನಮಗೆ ತುಂಬ ಟ್ಯಾಲೆಂಟ್ಸ್ ಇರುತ್ತೆ. ಸೊ ನಾವು ಅದನ್ನು ಯುಟಿಲೈಸ್ ಮಾಡಬೇಕು.
ಈಗ ನಾನು ಮ್ಯೂಸಿಕಲ್ಲಿ ನನಗೆ ಇದಿತ್ತು. ನಾನು ಆ್ಯಕ್ಚುಲಿ ಸಣ್ಣ ಇರುವಾಗ ನನಗೆ ಯಾರಾದ್ರೂ ಕೇಳುವಾಗ ನಾನು ಮ್ಯೂಸಿಕ್ ಟೀಚರ್ ಆಗಬೇಕಂತ ಸುಮ್ಮನೆ ಹೇಗೆ ಬಾಯಲ್ಲಿ ಹೇಳ್ತಿದ್ದೆ. ಮತ್ತು ನನ್ನ ಸ್ಟಡೀಸ್ ಆ್ಯಕ್ಚುಲಿ ಪತ್ರಿಕೋದ್ಯಮಲ್ಲಿ ಆಗಿದೆ, ಜರ್ನಲಿಸಮ್. ನಾನು ಜರ್ನಲಿಸಮ್ ಟೀಚಿಂಗ್ ಸಹ ಮಾಡಿದ್ದೇನೆ. ಓಕೆ. ಸೊ ಅದು ಸಹ ನನಗೆ ಆಗಬೇಕು ಇರಲಿಲ್ಲ. ಮಾತ್ರ ಅದು ಸ್ಟಡೀಸ್ ನಮ್ಮದು ಒಂದು ಪೇರೆಂಟ್ಸ್ ನಮಗೆ ಒಂದು ಒಳ್ಳೆ ಫ್ಯೂಚರಿಗೆ ನಮಗೆ ಇದು ಮಾಡ್ತಾರೆ. ಸೊ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು. ಅದಾದ ನಂತರ ನಂದು ಮ್ಯೂಸಿಕ್ ಇತ್ತಲ್ಲ, ಅದು ನನಗೆ ಬ್ಯಾಕಪ್ ಆಯಿತು. ನಾನು ಎಲೋಶಿಯಸಲ್ಲಿ ವರ್ಕ್ ಮಾಡುವಾಗನೇ ನಾನು ಆ್ಯಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ ಪ್ಯಾಷನ್, ನನ್ನ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ಹೋಗುವಾಗ ನನ್ನ ಹತ್ರ 2 ಪ್ಲ್ಯಾನ್ ಇತ್ತು, ಇದರ ಪ್ಲ್ಯಾನ್ ಎ ಆರ್ ಪ್ಲ್ಯಾನ್ ಬಿ. ಸೊ ಇಲ್ಲಾದರೆ ನಾನು ಎಲ್ಲಿಯಾದರೆ ಫೋಟೋಗ್ರಾಫರ್ಸ ಟ್ರೈ ಮಾಡಿದೆ, ಇದು ಟ್ರೈ ಮಾಡಿದೆ. ನನಗೆ ಅದು ಅಷ್ಟು ಇದಾಗಲಿಲ್ಲ. ನನಗೆ ಮ್ಯೂಸಿಕಲ್ಲಿ ನನಗೆ ತುಂಬ ಇದಾಯಿತು. ಸೊ ನಾನು ಹೇಳೋದಂದರೆ ನಮ್ಮದು ಟೈಮ್ ಅಷ್ಟು ವೇಸ್ಟ್ ಮಾಡಬಾರ್ದು. ಈಗ ನಮ್ಮದು ಡ್ರಿಂಕ್ಸ್, ಸ್ಮೋಕಿಂಗ್ ಇದೆಲ್ಲ ಹೋಗಬಾರ್ದು. ಅದು ನಮ್ಮ ಇದಕ್ಕೆ ಸಹ ಒಳ್ಳೇದಲ್ಲ, ಹೆಲ್ತಿಗೆ ಸಹ ಒಳ್ಳೇದಲ್ಲ. ಆ ಟೈಮನ್ನು ನೀವು ಯಾವುದಾದ್ರೆ ಸ್ಕಿಲ್ಲಿಗೆ ಯುಟಿಲೈಸ್ ಮಾಡಿದರೆ ನೀವು ಸಹ ಯು ಕ್ಯಾನ್ ಆಲ್ಸೋ ಬಿಕಮ್ ಸಮಥಿಂಗ್ ಗ್ರೇಟ್. ಸೊ ನನಗೆ ನನ್ನ ಮೇಲೆ ಅಷ್ಟು ಏನು ದೊಡ್ಡದು ಹೆಮ್ಮೆ ಏನಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ಇದು ಸಕ್ಸಸ್ ಏನುಂಟು ಅದು ಜಸ್ಟ್ ಒಂದು ದಿನಕ್ಕೆ ಇರ್ತದೆ, ಬೇರೆ ದಿನಕ್ಕೆ ಇರುವುದಿಲ್ಲ. ಸೊ ಈಗ ನಾನು ಅದು ಇವೆಂಟ್ ಆಯ್ತಂತೆ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ಪುನಃ ನಂದು ಬೆಳಗ್ಗೆದು ಬ್ಯಾಚ್ ನಾನು ಹೋಗೋದು 6 to 7 ಸ್ವಿಮ್ಮಿಂಗಿಗೆ ಹೋಗೋದು. ನಾನೀಗ ಹೋಗಿ 2 ವಾರ ಆಯಿತು. ನಾನು ಡೈಲಿ ಹೋಗ್ತೇನೆ, ಇವತ್ತು ಸಹ ಹೋಗಿದ್ದೇನೆ. ಸೊ ಅದಾಯಿತು. ಅದರಿಂದ ನೀವು ಓಕೆ ಖುಷಿ ಪಡಬೇಕು. ಅದನ್ನು ನೀವು ಓಕೆ ಇದು ಆಯಿತು ಇಷ್ಟು ಸಾಕಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಮುಂದೆ ಹೋಗ್ತಾ ಇರಬೇಕು, ಅದೊಂದು ಜರ್ನಿ. ಸೊ ನೀವು ಎಷ್ಟಾಗ್ತದೆ ಅಷ್ಟು ಮಾಡಬೇಕು ಹಾಗೆ. ಸೊ ನಿಮ್ದೀಗ ಒಂದು ಮ್ಯೂಸಿಕ್ ಬ್ಯಾಂಡ್ ಉಂಟಂತ ಹೇಳಿದ್ರೆ ಅದು ಈಗ ಮಂಗಳೂರಲ್ಲ, ಅಂದರೆ ನಿಮ್ಮ ಈವೆಂಟ್ಸಿಗೆ? ಹೌದು. ನಾನು ಫ್ಲೂಟ್ ನುಡಿಸ್ತೇನೆ, ಸ್ಯಾಕ್ಸೋಫೋನ್ ನುಡಿಸ್ತೇನೆ. ಸೊ ವಿಂಡ್ಸ್ ಆ್ಯಂಡ್ ಕೀಸ್ ಅಂತ ನಾನು ಮಾಡಿದ್ದೇನೆ. ಅದು ಎಷ್ಟು ನಾರ್ಮಲಿ ನಾನು ಒಬ್ಬನೇ ಇರ್ತೇನೆ, ಮತ್ತು ನನ್ನೊಟ್ಟಿಗೆ ಒಬ್ಬರು ಕೀಬೋರ್ಡಿಸ್ಟ್ ಇರ್ತಾರೆ. ಒಬ್ಬರು ಕೀಬೋರ್ಡಿಸ್ಟ್ ಡಾಲ್ವಿನ್ ಅಂತ ಇದ್ದಾರೆ. ಕೆಲವೊಮ್ಮೆ ಒಬ್ರು ವೆಟ್ಸನ್ ಅಂತ ಒಬ್ರು ಬರ್ತಾರೆ. ಸೊ ಕೆಲವೊಮ್ಮೆ ಫುಲ್ ಬ್ಯಾಂಡ್ಸ್ ಅನ್ನು ತಗೊಂಡು ಹೋಗ್ತೇನೆ, ಪಾರ್ಟಿದು ರಿಕ್ವೈರ್ಮೆಂಟ್ ಪ್ರಕಾರ. ದೊಡ್ಡ ಕ್ರೌಡ್. ನೀವೀಗ ಇವೆಂಟ್ ಪ್ಲಾನ್ ಪ್ರಕಾರ ಹೋಗ್ತದೆ, ಅಂದ್ರೆ ಸಣ್ಣ 3 ಪೀಸ್ ಬ್ಯಾಂಡ್ ಅಂದ್ರೆ ಹೌದು. ಅಂದ್ರೆ ಕೆಲವ್ರದ್ದು ಕ್ರೌಡ್ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ. ಸೊ ಅವಾಗ ನಾನು ಖಾಲಿ 1-2 ಜನ ಹೋಗ್ತೇವೆ. ಫುಲ್ ಬ್ಯಾಂಡ್ ಇದ್ರೆ ಫುಲ್ ಬ್ಯಾಂಡ್ ಹೋಗ್ತೇವೆ. ಸೊ ಅಂದ್ರೆ ನಾನು ಫಿಕ್ಸ್ಡ್ ಆರ್ಟಿಸ್ಟ್ ಅಂತ ಏನು ಇಡ್ಲಿಲ್ಲ, ಆಗುದಿಲ್ಲ, ಮಂಗಳೂರು ಚಿಕ್ಕ ಜಾಗ. ಸೊ ನಾನು ಫ್ರೀಲ್ಯಾನ್ಸ್ ಮಾಡ್ತೇನೆ. ನಾನು ಬೇರೆ ಆರ್ಟಿಸ್ಟ್ ಎಲ್ಲರೂ ಸಹ ಫ್ರೀಲ್ಯಾನ್ಸ್ ಮಾಡ್ತೇನೆ. ನಾನು ಬೇರೆ ಬ್ಯಾಂಡಿಗೆ ಸಹ ಪ್ಲೇ ಮಾಡ್ತೇನೆ, ಮತ್ತು ನಾನು ಬೇರೆ ರೆಕಾರ್ಡಿಂಗ್ಸ್ ಸಹ ಪ್ಲೇ ಮಾಡ್ತೇನೆ. ಫಿಲ್ಮಿಗೆಲ್ಲ? ಹೌದು. ಫಿಲ್ಮಿಗೆ ನಾನು ಬಾಲಿವುಡ್ ಮತ್ತು ಕೋಸ್ಟಲ್ ವುಡ್ಡಿಗೆಲ್ಲ, ಸ್ಯಾಂಡಲ್ವುಡ್ಡಿಗೆ ಸಹ ರೆಕಾರ್ಡಿಂಗ್ಸ್ ಮಾಡ್ತೇನೆ. ನನಗೆ ಇಲ್ಲಿ ಟ್ರ್ಯಾಕ್ಸ್ ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ನಾನು ಹೋಗ್ತೇನೆ. ಅದೊಂದು ಮೂವಿ ಬಂದಿತ್ತು, ಲವ್ ಮಾಕ್ಟೇಲ್ 2 ಅಂತೆ, 2 years ಬ್ಯಾಕ್, ಆಲ್ಮೋಸ್ಟ್ 2 years. ಆ ಮೂವಿಗೆ ನಾನು ಸ್ಯಾಕ್ಸೋಫೋನ್ ಮತ್ತು ಫ್ಲೂಟ್ ಪ್ಲೇ ಮಾಡಿದ್ದೇನೆ. ಅದು ಮ್ಯೂಸಿಕ್ ಡೈರೆಕ್ಟರ್ದ ಹೆಸರು ನಕುಲ್ ಅಭಯಂಕರ್ ಅಂತೆ, ಅವ್ರು ಮಾಡಿದ್ದು. ಅವರ ಪರಿಚಯ ಸಹ ನಾನು ಪರ್ಸ್ನಲಿ ಸಿಕ್ಕಲಿಲ್ಲ. ನಾನು ಸೋಷಿಯಲ್ ಮೀಡಿಯಲ್ಲಿ ಅವರಿಗೆ ಜಸ್ಟ್ ನಾನು ಮೆಸೇಜ್ ಹಾಕಿದ್ದು, ಹೀಗೆ ನಾನು ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತೇನೆ ಅಂತೆ. ಅವ್ರು ಜಸ್ಟ್ ಮೆಸೇಜ್ ಹಾಕಿದ್ದು, ನೀನು ಸ್ಯಾಕ್ಸೋಫೋನ್ ಪ್ಲೇ ಮಾಡ್ತೇನೆ. ಅವ್ರನ್ನ ಪ್ರೊಫೈಲ್ ಚೆಕ್ ಮಾಡಿ ಇರ್ಬೋದು. ನಾನೊಂದು ಟ್ರ್ಯಾಕ್ ಕಳಿಸ್ತೇನೆ, ಒಂದು ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ರೆಕಾರ್ಡ್ ಮಾಡಿ ಕಳಿಸಿದೆ. ಅದು ನೋಡುವಾಗ ಆ ಮೂವಿಗೆ ನನಗೆ ಗೊತ್ತಿಲ್ಲ ಅದು ಆ ಮೂವಿಗೆ ಅಂತೆ. ಸೊ ನಾನು ಜಸ್ಟ್ ಹೇಳೋದು, ಅವ್ರು ನನಗೆ ಆ ಆಪರ್ಚುನಿಟಿ ಕೊಟ್ಟರು. ಅದಾದ್ರಿಂದ ನನಗೆ ಆ ಬೆಂಗಳೂರು ಗಣೇಶೋತ್ಸವಕ್ಕೆ ನನಗೆ ಹೋಗ್ಲಿಕ್ಕೆ ಆಯಿತು. ನನ್ನ ಆಪರ್ಚುನಿಟೀಸ್ ನಾನೇ ಕ್ರಿಯೇಟ್ ಮಾಡೋದು. ಕೆಲವೊಮ್ಮೆ ಆಪರ್ಚುನಿಟೀಸ್ ನಮ್ಮ ಕೈಯಲ್ಲಿ ಬರ್ತದೆ, ಇಲ್ಲಾಂದ್ರೆ ನಾವು ಕ್ರಿಯೇಟ್ ಮಾಡಬೇಕು. ಈಗ ಈ ಈವೆಂಟ್, ನಂದು ಗೋಲ್ಡನ್ ಬುಕ್ ಈವೆಂಟ್ ಆಯಿತು, ಇದು ನಾವೇ ಅದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದು. ಸೊ ಅದು ಐಡಿಯಾ ದೇವರು ನನ್ನ ತಂದೆದು ಮನಸ್ಸಲ್ಲಿ ಹಾಕಿದ್ರು, ಅದು ಸಿಕ್ಕಿದೆ. ಸೊ ಕೆಲವೊಮ್ಮೆ ಯು ಕಾಂಟ್ ಜಸ್ಟ್ ವೆಯ್ಟ್ ದ್ಯಾಟ್ ಆಪರ್ಚುನಿಟೀಸ್ ಬರ್ತದೆ. ನಿಮಗೆ ಟ್ಯಾಲೆಂಟ್ ಉಂಟು, ನೀವು ಮುಂದೆ ಹೋಗಬೇಕು. ಹಾಗೆ ವರ್ಲ್ಡ್ ತುಂಬ ಕಾಂಪಿಟೇಟಿವ್ ಉಂಟು. ಸೊ ಎಷ್ಟಾಗ್ತದೆ ಅಷ್ಟು ನೀವು ಮಾಡಬೇಕು ಹಾಗೆ. ಮತ್ತು ಇನ್ನೊಂದೇನೆಂದರೆ, ನಾನು ಕಾಂಪಿಟೇಷನಲ್ಲಿ ಇಲ್ಲ ಬೇರೆಯವ್ರ ಹತ್ರ. ನನಗಿಂತ ಬೆಟರ್ ಅವರಿದ್ದಾರೆ, ಇದಿದ್ದಾರೆ ಅಂತ. ನನ್ನ ಕಾಂಪಿಟೇಷನ್ ನಾನೇ. ಐ ಶುಡ್ ಬಿ ಬೆಟರ್ ದೆನ್ ಮೈ ಎಷ್ಟು. ನೀವು ಬೇರೆಯವರಿಗೆ ಕಾಂಪೀಟ್ ಮಾಡಿದರೆ ನೀವು ಅವರ ವಿಡಿಯೋಸ್, ನಾನು ಸಹ ಫೇಸಲ್ಲಿ ಹೋಗಿದ್ದೇನೆ. ಅಂದರೆ ಬೇರೆಯವ್ರದ್ದು ವಿಡಿಯೋಸ್ ಅವರಿಗೆ ಜಾಸ್ತಿ ಲೈಕ್ಸ್, ಇಲ್ಲಾಂದರೆ ಅವರಿಗೇ ಜಾಸ್ತಿ ಇವೆಂಟ್ಸ್ ಸಿಕ್ಕುದು ಹಾಗೆ ಇರ್ತದೆ. ನೀವು ಅಂದರೆ ಎಲ್ಲರದ್ದು ಲೈಫ್ ಬೇರೆ ಬೇರೆ ಉಂಟು. ಸೊ ಅವರಿಗೆ ನಿಮಗೆ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಅವ್ರಿಗೆ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮದ್ರಲ್ಲೇ ನಾವು ಜಾಸ್ತಿ ಫೋಕಸ್ ಮಾಡಿದರೆ ನಾವು ತುಂಬ ಮುಂದೆ ಹೋಗ್ತೇವೆ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡ್ತದೆ. ಅವರೊಂದು ಗೋಲ್ಡನ್ ಬುಕ್ ರೆಕಾರ್ಡಿಗೆ ಒಂದು ಹೇಗೆ ಹೋದ್ರು ಅಂದರೆ ಅವ್ರದ್ದು ಮತ್ತೆ ಫ್ಲೂಟು ಮತ್ತು ಅವರ
ಆ್ಯಕ್ಚುಲಿ ಬ್ಯಾಂಡ್ ಉಂಟು ಮತ್ತು ಟೀಚು ಮಾಡ್ತಾರೆ. ಸೊ ಯಾರಿಗಾದರೆ ನಮ್ಮ ಈ ಮಂಗಳೂರು ಉಡುಪಿಯಲ್ಲಿ ಯಾರು ಕಲೀಲಿಕ್ಕೆ ಮನಸ್ಸುಂಟು, ಇಲ್ದಿದ್ರೆ ಆನ್ಲೈನಲ್ಲಿ ಸಹ ಅವರು ಟ್ರೈನ್ ಮಾಡ್ತಾರೆ. ಸೊ ಯಾರು ಇದ್ದರೆ ಅವರದ್ದು ಇನ್ಸ್ಟಾಗ್ರಾಮ್ ID ನಾನು ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮಗೆ ಈ ಚಾನಲಿಗೆ ತುಂಬ ಥ್ಯಾಂಕ್ಸ್, ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ, ಈ ಯೂಟ್ಯೂಬ್ ಚಾನಲಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ, ನನಗೆ ಹೀಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಮತ್ತು ನಿಮಗೆ ಸಹ ಆದಷ್ಟು ಸಕ್ಸಸ್ಸನ್ನು ವಿಶ್ ಮಾಡ್ತೇನೆ. ಮತ್ತು ಇನ್ನೊಂದು ಏನು ಹೇಳ್ತೇನೆ ಅಂದರೆ, ಒಂದು ಲಾಸ್ಟಿಗೆ ಮನೆಯದು ಸಪೋರ್ಟ್ ಒಂದು ತುಂಬ ಇಂಪಾರ್ಟೆಂಟ್. ಮನೆಯದು ಸಪೋರ್ಟ್ ಒಂದು ಕರೆಕ್ಟ್ ಇದ್ದರೆ ನಿಮಗೆ ಎಲ್ಲಿ ಸಹ ನಿಮಗೆ ಬೇರೆ ಸಾಧನೆ ಮಾಡ್ಬೋದು. ಸೊ ಮನೆಯವರಿಗೆ ಸಹ ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ಏನು ಟ್ಯಾಲೆಂಟ್ ಉಂಟು ಅವರಿಗೆ ಸಪೋರ್ಟ್ ಮಾಡಿ, ಅದು ಐಡೆಂಟಿಫೈ ಮಾಡಿ ಇದು ಮಾಡಿ. ಏನಾಗ್ತದೆ ಅಂದರೆ, ಈಗದು ಕಾಲದಲ್ಲಿ ಓಕೆ ನನ್ನ ಮಗ ಇಂಜಿನಿಯರ್ ಆಗಬೇಕು ಎಲ್ಲ ಆ ಕಾಲ ಹೋಯ್ತು. ಈಗ ನಾನೇ ನೋಡೋದಾದ್ರೆ ಎಲೋಶಿಯಸ್ ಅಲ್ಲಿ ನಾನು ಟೀಚ್ ಮಾಡ್ತಿದ್ದೆಲ್ಲ, ನಾನು ಹೊರಗೆ ಬಂದೆ. ನಾನು ಯಾವಾಗ ಹೊರಗೆ ಬಂದೆ ಆವಾಗ ಎಲ್ಲ ಯಂಗ್ಸ್ಟರ್ಸ್ ನನ್ನ ಪ್ರಾಯದವ್ರು ಯಾರು ಇದ್ದಾರಲ್ಲ 26-27 ಎಲ್ಲ ಹೊರಗೆ ಬಂದಿದ್ದಾರೆ. ಹಾಫ್ ಆಫ್ ದೆಮ್ ಅವರು ಅಬ್ರಾಡ್ ಹೋಗಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ. ಸೊ ಅಂದರೆ ಅವರಿಗೆ ಈಗ ಎಲ್ಲರಿಗೆ ಫಾಸ್ಟ್ ಮನಿ ಬೇಕು. ಈಗ ಎಲ್ಲ ಸ್ಟಾರ್ಟಿಂಗ್ ನೋನ್ ಇಸ್ ಇಂಟ್ರೆಸ್ಟೆಡ್ ಲೈಕ್ 20-25 ಇದಾಗೆ ಹೋಗುವಾಗನೇ ನಾವು 25 ವರ್ಷ ಕಲಿತೇವೆ, ಮತ್ತೆ ಇಷ್ಟು ಡಿಗ್ರಿ ಆಗಿ ಸಹ ಎಷ್ಟು ಕಾಂಪಿಟೇಟಿವ್ ಉಂಟು. ಸೊ ನಾನೇನು ಹೇಳೋದಂದ್ರೆ, ನಿಮಗೆ ಬೇರೆ ಪ್ಯಾಷನ್ ಇದ್ರೆ ನೀವು ಫಾಲೋ ಮಾಡಿ, ಮತ್ತೆ ಮನೆಯವರು ಸಹ ನೀವು ಸಪೋರ್ಟ್ ಮಾಡಿ ಅಂತ ಹೇಳೋದು. ತುಂಬ ಥ್ಯಾಂಕ್ಸ್ ನಮ್ಮ ಚಾನಲಿಗೆ ಬಂದು ವೀಕ್ಷಕರಿಗೆ ಒಂದು ಫ್ಲೂಟ್ ಬಗ್ಗೆ ಒಂದು ಒಳ್ಳೆ ನಾಲೆಜ್ ಕೊಟ್ಟರೆ. ಅಂದರೆ ಹೆಚ್ಚಿನ ಫ್ಲೂಟದ್ದು ನಾಲೆಜ್ ಇರುವುದಿಲ್ಲ. ಅಂದರೆ ಫ್ಲೂಟ್ ಹೇಳಿದರೆ ನಾವು ಒಂದು ಫ್ಲೂಟ್ ಒಂದು ನಾರ್ಮಲ್ ಬಾರಿಸುದು, ಅಂದರೆ ಅದು ಸಹ ಫ್ಲೂಟ್ ಹೇಳೋದು ಸ್ಟ್ರೇಟ್ ನಾವು ಜಾಸ್ತಿ ನೋಡುದಲ್ಲ ಎಲ್ಲ ರೋಡ್ ಸೈಡ್. ಅದು ಒಂದು ಬ್ಯಾಂಡ್ ಇರ್ತದೆ ಒಂದು ಪ್ಲೇ ಮಾಡೋದು, ಮತ್ತೆ ವೆಸ್ಟರ್ನ್ ಫ್ಲೂಟ್ ಸಹ ಇರ್ತದೆ. ಹೌದು, ಅದು ನಮ್ದು. ಸೊ ಫ್ಲೂಟ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಬಂದಕ್ಕೆ. ಥ್ಯಾಂಕ್ ಯು, ನಿಮಗೆ ಸಹ ತುಂಬ ಥ್ಯಾಂಕ್ಸ್.